ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ಉಷಾ ಸಂತೋಷ್. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ಎಲ್ಲರೂ ಮನೆಯವರೆಲ್ಲರೂ ಬಂಡಿ ಮಹಾಕಾಳಮ್ಮ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿನ ವಿಶೇಷತೆ ಏನು ಮತ್ತು ಅಲ್ಲಿ ಮಹಾತಾಯಿಯ ಮಹಿಮೆ ಏನು, ಹಿನ್ನೆಲೆ ಏನು ಅಂತ ನಾನು ಅಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಮಾಹಿತಿನ ತಿಳ್ಕೊಂಡಿದ್ದೀನಿ. ಅದನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ದೇವಸ್ಥಾನ ಇರೋದು ಗವಿಪುರಂ ಗುಟ್ಟಳ್ಳಿಯಲ್ಲಿ ಈ ದೇವಸ್ಥಾನ ಇರೋದು. ಇದನ್ನು ಬಂಡಿ ಮಹಾಕಾಳಮ್ಮ ಅಂತ ಕೂಡ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಸಾಮಾನ್ಯವಾಗಿ ಮಹಾಕಾಳಿಯು ರೌದ್ರ ರೂಪದಲ್ಲಿರ್ತಾಳೆ. ಆದರೆ ಇಲ್ಲಿನ ಅದ್ಭುತ ಏನಂತಂದರೆ ಸೌಮ್ಯ ರೂಪದಲ್ಲಿ ಇಲ್ಲಿ ತಾಯಿ ನೆಲೆಯಾಗಿರೋದು. ಗವಿಪುರಂ ಗುಟ್ಟಳ್ಳಿಯಲ್ಲಿರೋ ಕೆಂಪಾಬುದಿ ಕೆರೆ ದಡದ ಮೇಲೆ ಈ ದೇವಿ ನೆಲೆಯಾಗಿರೋದು. ದೇವಿ ಬಂಡೆ ಮೇಲೆ ನೆಲೆಸಿರೋದು ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಅಂತೆ. ಇದು ಹೇಗೆ ಗೊತ್ತಾಯಿತು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ಥಳದಲ್ಲಿ ಕುರಿನ ಮೇಯ್ಸೋಕೆ ಅಂತ ಹೇಳ್ಬಿಟ್ಟು ಒಬ್ಬಳು ಹೆಂಗಸು ಬಂದಿರ್ತಾಳಂತೆ. ಆವಾಗ ಆಕೆಗೆ ಇದ್ಕಿದಂಗೆ ಒಂದು ಧ್ವನಿ ಕೇಳಿಸ್ತಂತೆ. ಆ ಹೆಂಗಸು ಭಯ ಪಟ್ಕೊಂಡು, ಧ್ವನಿ ಯಾರ್ದು ನೀವು ಮಾತಾಡಿದ್ದು ಅಂತ ಕೇಳಿದ್ರಂತೆ. ಆಗ ಮಹಾಕಾಳಿ, ನಾನು ಮಹಾಕಾಳಿ, ನನಗೆ ಪೂಜೆ ಕೈಂಕರ್ಯಗಳೆಲ್ಲ ನಡಿಬೇಕು ಅಂತ ಹೇಳುತ್ತಂತೆ. ಮೊದಲಿಗೆ ಆ ಹೆಂಗಸು ಯಾರೋ ಪಡ್ಡೆ ಹುಡುಗರು ಈ ಥರ ನನಗೆ ಆಟಾಡ್ಸೋಕೆ ಮಾಡ್ತಿರ್ಬೋದು ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಟ್ಲಂತೆ. ಆಮೇಲೆ ಆಕೆ ಮತ್ತೆ ಒಂದು ವಾರ ಆದಮೇಲೆ ಮತ್ತೆ ಕುರಿ ಮೇಯ್ಸೋಕೆ ಅಂತ ಹೇಳ್ಬಿಟ್ಟು ಬಂದ್ಲಂತೆ. ಮತ್ತೆ ಅದೇ ಥರ ಧ್ವನಿ ಕೇಳಿಸ್ಕೊಂಡ್ಲಂತೆ. ಆವಾಗ ಆ ಹೆಂಗಸು ಊರಿನ ಗ್ರಾಮಸ್ಥರಿಗೆಲ್ಲ ವಿಷಯ ತಿಳಿಸ್ತಾಳಂತೆ. ಗ್ರಾಮಸ್ಥರು ಆ ಪ್ರದೇಶಕ್ಕೆ ಬಂದು ಶೋಧನೆ ಮಾಡಿದಾಗ 3 ಅಡಿ ಎತ್ತರದ ಬಂಡೆ ಕಾಣಿಸ್ತಂತೆ. ಮತ್ತು ಇಲ್ಲಿ ಮುಖ್ಯವಾಗಿ ಮಾಟ ಮಂತ್ರ, ವಶೀಕರಣ, ದೃಷ್ಟಿ ಆಗಿರೋದು ಈ ಥರ ಸಮಸ್ಯೆಗೆ ಈ ದೇವಸ್ಥಾನದಲ್ಲಿ ಪರಿಹಾರ ಕೂಡ ಕೊಡ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷ ಪೂಜೆ ಸಹ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಹೊರತುಪಡಿಸಿ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಸಹ ಇರುತ್ತೆ. ಇಲ್ಲಿ ವಿಶೇಷ ಏನಂದರೆ ಮಾರ್ನಿಂಗ್ ಟೈಮು ಹೋದ್ರಿ ಅಂತಂದರೆ ಗರ್ಭಗುಡಿ ಒಳಗೆ ಬಿಡ್ತಾರೆ. ತಾಯಿ ಪಾದ ಸ್ಪರ್ಶ ಮಾಡಿ ನಾವು ಆಶೀರ್ವಾದ ಕೂಡ ತಗೋಬೋದು. ಇದು ಇಲ್ಲಿನ ವಿಶೇಷತೆ. ಇಲ್ಲಿ ಭಕ್ತರು ಅನೇಕ ಜನ ಹರಕೆ ಮಾಡ್ಕೋತಾರೆ ಮತ್ತು ತಾಯಿಗೆ ಸೇವೆ ಮಾಡ್ತಾರೆ. ಮತ್ತು ನಿಂಬೆಹಣ್ಣಲ್ಲಿ ವಿಶೇಷವಾಗಿ ದೀಪಗಳನ್ನ ಮಾಡಿ ತಾಯಿಗೆ ಬೆಳಗುತ್ತಾರೆ. ಇಷ್ಟೆಲ್ಲ ವಿಶೇಷತೆ ಬಂಡಿ ಮಹಾಕಾಳಮ್ಮ ದೇವಿಗಿರೋದು. ನನಗೆ ಗೊತ್ತಿರೋವಷ್ಟು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಈ ದೇವಿ ದರ್ಶನ ಯಾರೆಲ್ಲ ಪಡ್ಕೊಂಡಿಲ್ಲ, ಹೋಗಿ ದೇವಿ ದರ್ಶನ ಪಡ್ಕೊಂಡು ತಾಯಿ ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು. ಜೈ ಕರ್ನಾಟಕ.